ಬೋಟ್ಗಳು ಕಡಲಿಗೆ ಹೋಗುವ ಮೊದಲು ಇಲ್ಲಿ ಏನೆಲ್ಲ ಪ್ರಿಪರೇಷನ್ ನಡೀತಾ ಇದೆ ಅಂತ ನೋಡಲು ನಾವಿವತ್ತು ಬಂದಿದ್ದೇವೆ ನಮ್ಮ ಮಲ್ಪೆಯ ದಕ್ಕೆಗೆ. ಇನ್ನು ಸ್ವಲ್ಪ ದಿನದ ನಂತರ ನಮ್ಮ ದಕ್ಕೆಯ ಎಲ್ಲ ಬೋಟ್ಗಳು ಕಡಲಿಗೆ ಹೋಗ್ತವೆ ಆಯ್ತಾ. ಇಲ್ಲಿ ನೋಡ್ಬೋದು, ಮೊನ್ನೆ ಬಂದಾಗ ಇಲ್ಲಿ ಅಷ್ಟೊಂದು ಜನ ಯಾರು ಇರ್ಲಿಲ್ಲ ಮಾರೆ, ಆದ್ರೆ ಇವತ್ತು ನೋಡಿದ್ರೆ ಆಚೆ ನೋಡಿದ್ರು ಜನ, ಈಚೆ ನೋಡಿದ್ರು ಜನ. ಅಂತೂ ಇಂತೂ ನಮ್ಮ ಊರಿನ ದಕ್ಕೆಗಳಲ್ಲಿ ಫಿಶಿಂಗ್ ಸೀಸನ್ ಸ್ಟಾರ್ಟ್ ಆಯ್ತು. ಇನ್ನೂ ಒಳ್ಳೆ ಒಳ್ಳೆ ಪಾಂಪ್ಲೆಟ್, ಡಿಸ್ಕೋ, ಅಂಜಲ್ ಮೀನೆಲ್ಲ ತಿನ್ನುದೆ. ಇಲ್ಲಿ ಒಂದು ಕಡೆ ಮೀನುಗಾರರು ಕುತ್ಕೊಂಡು ಬೋಟ್ಗಳಿಗೆ ಬಲೆಗಳನ್ನ ಲೋಡ್ ಮಾಡುವ ಮೊದಲು ಎಲ್ಲ ಹಳೆ ಬಲೆಗಳನ್ನ ರಿಪೇರಿ ಹಾಗೂ ಹೊಸ ಬಲೆಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬೋಟ್ಗಳಲ್ಲಿ ವೆಲ್ಡಿಂಗ್, ಬೇರೆ ಬೇರೆ ರಿಪೇರಿ ಕೆಲಸ ಎಲ್ಲ ನಡೀತಾ ಇದೆ ಆಯ್ತಾ. ಒಂದು ಬೋಟ್ ಮೇಂಟೈನ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ನೋಡಿ. ಇವತ್ತು ಎಲ್ಲ ಇಲ್ಲಿ ಬಿಸಿ ಇದ್ದಾರೆ. ಬೋಟ್ಗಳಿಗೆ ಬಲೆ ತುಂಬಿಸುವಲ್ಲಿ, ಬಲೆಯನ್ನ ಹಾಗೂ ರೋಪುಗಳನ್ನ ಸರಿ ಮಾಡುದ್ರಲ್ಲಿ, ಕೆಲವೊಂದು ಬೋಟ್ಗಳಿಗೆ ಟ್ಯಾಂಕರ್ ಗಳಿಂದೆಲ್ಲ ನೀರು ತುಂಬಿಸ್ತಾ ಇದ್ರು. ಮತ್ತೆ ಅಲ್ಲಿ ಒಂದು ದೊಡ್ಡ ಕ್ರೇನ್ ಸಹ ಬಂದಿತ್ತಾಯ್ತಾ. ಮೋಸ್ಟ್ಲಿ ಬೋಟ್ ಅಲ್ಲಿ ಏನೋ ದೊಡ್ಡ ಕೆಲಸ ನಡೀತಾ ಇದೆ. ಕೆಲವೊಂದು ಬೋಟ್ಗಳು ಕಡಲಿಗೆ ಹೋದ್ರೆ 1 ವಾರ 2 ವಾರ ಆದ್ಮೇಲೆ ಬರ್ತವೆ ಆಯ್ತಾ. ಆವಾಗ ಮೀನುಗಾರರು ಹಿಡಿದ ಮೀನುಗಳೆಲ್ಲ ಫ್ರೆಶ್ ಇರ್ಬೇಕಂತ ಈ ತರ ಐಸ್ ಗಳನ್ನ ಬೋಟ್ ಅಲ್ಲಿ ಸ್ಟಾಕ್ ಮಾಡಿ ಇಡ್ತಾರೆ. ನಾವಿಲ್ಲಿ ಬಂದಾಗ ಒಂದು ಎಷ್ಟು ಬೋಟ್ ಗಳಲ್ಲಿ ಐಸ್ ತುಂಬಿಸ್ತಿದ್ರು ಮಾರ್ರೆ, ಎಷ್ಟು ಹಾರ್ಡ್ ವರ್ಕಿಂಗ್ ಮಾಡ್ತಾರೆ ಇವರೆಲ್ಲ. ಒಂದು ಬೋಟ್ಗೆ ಐಸ್ ತುಂಬಿಸುವುದು ಒಬ್ಬರಿಬ್ಬರ ಕೆಲಸವಲ್ಲ, ಇದಕ್ಕೆ ಎಷ್ಟು ಜನರ ಬಲ ಬೇಕಂತ ನೀವೇ ನೋಡಿ. ನಾವು ಹೀಗೆ ಮುಂದೆ ಹೋಗುವಾಗ ಈ ಸಣ್ಣ ಸಣ್ಣ ದೋಣಿಗಳು ಫಿಶಿಂಗ್ ಮಾಡಿ ಹಿಂದೆ ಬಂದಿದ್ದನ್ನು ಸಹ ನೋಡಿದ್ವಿ. ಈ ಬಲೆಗೆ ಎಷ್ಟು ರಾಶಿ ಮೀನ್ ಸಿಕ್ಕಿ ಹಾಕಿಕೊಂಡಿದೆ ನೋಡಿ. ಎಲ್ಲ ಬಲೆಗೆ ಬಿದ್ದ ಮೀನನ್ನ ಒಂದೊಂದೇ ತೆಗಿತಾ ಇದ್ದಾರೆ. ಇವತ್ತು ನಮ್ಮ ಮಲ್ಪೆ ದಕ್ಕೆಯಲ್ಲಿ ಫುಲ್ ಜೋಶಲ್ಲಿ ಕೆಲಸ ನಡೀತಾ ಉಂಟು. ಜನರೆಲ್ಲ ತುಂಬಾ ದೂರದಿಂದ ಎಲ್ಲ ಕೆಲಸಕ್ಕೆಂದು ಬಂದಿದ್ದಾರೆ. ನಾವೆನ್ಕೊಳ್ಳುದು ಮೀನುಗಾರರ ಜೀವನ ಸುಲಭ ಅಂತ. ಕಡಲಿಗೆ ಹೋಗ್ತಾರೆ, ಮೀನ್ ಹಿಡಿತಾರೆ, ಒಳ್ಳೆ ಹಣ ಮಾಡ್ತಾರೆ ಅಂತ. ಆದರೆ ಅವರ ಜೀವನ ಎಷ್ಟು ಕಷ್ಟದಂತ ಕಡಲಿಗೆ ಹೋಗಿ ನೋಡಿದಾಗ ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ಒಮ್ಮೆ ನಮ್ಮ ಮಲ್ಪೆಯ ದಕ್ಕೆಗೆ ಬಂದು ಖಾಲಿ 1 ಗಂಟೆ ಇಲ್ಲಿ ನಿಂತು ನೋಡಿ, ಮೀನುಗಾರರು ಎಷ್ಟು ಕಷ್ಟ ಪಡುತ್ತಾರಂತ ನಿಮಗೆ ಆವಾಗ ಗೊತ್ತಾಗ್ತದೆ. ನಮ್ಮ ಬೋಟ್ ಗಳೆಲ್ಲ ಕಡಲಿಗೆ ಹೋಗಿ ಹಿಂದೆ ಬಂದ ನಂತರ ಯಾವ ತರಹದ ವೆರೈಟೀಸ್ ಆಫ್ ಮೀನುಗಳೆಲ್ಲ ಹಿಡಿದು ತರ್ತಾರಂತ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಎಲ್ಲ ತೋರಿಸ್ತೇನೆ ಆಯ್ತಾ. ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನನ್ನ ಪೇಜ್ ಅನ್ನ ಫಾಲೋ ಮಾಡಲು ಮಾತ್ರ ಮರೆಯದಿರಿ.